ಮಿತ್ರ ನಮಸ್ಕಾರ, ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಸೊ ನೀವೇನಾದರೂ NPS ಹೋಲ್ಡರ್ ಆಗಿದ್ರೆ ನಿಮ್ಮ NPS ಅಕೌಂಟಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ಕುರಿತು ನೋಡೋಣ. ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ನಮ್ಮ ರಘುಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಸೊ ಈಗ ನಾವು ನೋಡೋಣ. ಸೊ ಗೂಗಲಲ್ಲಿ NPS ಲಾಗಿನ್ ಅಂತ ಬರುತ್ತೆ. ಸೊ NPS ಲಾಗಿನ್ ಅನ್ನು ನೀವು ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇ ಆಪ್ಷನ್ ಇರುತ್ತೆ NPS NSDL ಅಂತ ಇರುತ್ತೆ. ಸೊ ಇದನ್ನು ನೀವು ಮೊದಲನೇ ಆಪ್ಷನ್ನನ್ನೇ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಲಾಗಿನ್ ಅಂತ ಇದೆ ನೋಡಿ. ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಸಿಸ್ಟಮ್ ಅಂತ ಇದೆಯಲ್ಲ, ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಮಾತ್ರ ನೋಡಲ್ ಆಫೀಸರ್ದು ಇರುತ್ತೆ, ಅಂದರೆ ನಿಮ್ಮ DDO ಅವ್ರದ್ದು ಆಗಿರುತ್ತೆ. ಇಲ್ಲಿ ಸಬ್ಸ್ಕ್ರೈಬರ್ ಅಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ ಎಂಪ್ಲಾಯ್ ಆಗಿರ್ತಾರೆ. ಸೊ ಇಲ್ಲಿ ಅವರು ಸಬ್ಸ್ಕ್ರೈಬರ್ ಅಂದರೆ ನಾವೇ ಆಗಿರ್ತೀವಿ, ಅಂದರೆ ಇಂಡಿವಿಜುವಲ್ ಎಂಪ್ಲಾಯ್ ಆಗಿರ್ತೀವಿ. ಇಲ್ಲಿ ಯೂಸರ್ ಐಡಿಯನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಯೂಸರ್ ಐಡಿ ಅಂತ ಹೇಳಿದ್ರೆ ನಿಮ್ಮ NPS ಪ್ರಾನ್ ಕಾರ್ಡ್ ಇದೆಯಲ್ಲ, ಆ ಪ್ರಾನ್ ನಂಬರ್ ಏನಿರುತ್ತಲ್ಲ ಅದು ಯೂಸರ್ ಐಡಿ ಆಗಿರುತ್ತೆ. ತದನಂತರ ಪಾಸ್ವರ್ಡ್ ಬಂದ್ಬಿಟ್ಟು ನೀವು ಪಾಸ್ವರ್ಡನ್ನು ನೀವು ಮೊದಲೇ ಸೆಟ್ ಮಾಡಿರಬೇಕು. ಇದುವರೆಗೂ ನೀವು ಪಾಸ್ವರ್ಡನ್ನು ಸೆಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ರೀಸೆಟ್ ಪಾಸ್ವರ್ಡ್ ಇದೆಯಲ್ಲ, ಅಲ್ಲಿ ರೀಸೆಟ್ ಪಾಸ್ವರ್ಡನ್ನು ತಗೊಂಡು ನೀವು ಸೆಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಪಾಸ್ವರ್ಡ್ ಯೂಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಎಂಟ್ರ್ ಕ್ಯಾಪ್ಚಾ ಅಂತ ಇದೆ, ಅದು ಕೂಡೋದು ಇರುತ್ತೆ. ಸೊ 64 + 6 70 ಅಂತ ಇರುತ್ತೆ. ಸೊ ಅದನ್ನು ಎಂಟರ್ ಮಾಡಿ. ಐ ಅಂಡರ್ಸ್ಟ್ಯಾಂಡ್ ದಟ್ ಅಂತ ಇದೆ ನೋಡಿ ಅಲ್ಲಿ ಘೋಷಣೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಈಗ ನೀವು ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟು ನೀವು ನಿಮ್ಮ ಲಾಗಿನ್ ಆಗ್ತೀರಾ. ಸೊ ಯೂಸರ್ ಐಡಿ ಪಾಸ್ವರ್ಡ್ ಬಳಸ್ಕೊಂಡು ಲಾಗಿನ್ ಆಗಬೇಕು. ಸೊ ಇಲ್ಲಿ ಸುಮಾರಷ್ಟು ಆಪ್ಷನ್ಗಳು ನಿಮಗೆ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಅಂತ ಇದೆ. ನೀವು ಟ್ರಾನ್ಸಾಕ್ಷನನ್ನು ನೀವು ವ್ಯೂ ಮಾಡ್ಬೋದು. ನಿಮ್ಮ ಪ್ರತಿ ತಿಂಗಳ ಏನು ಟ್ರಾನ್ಸಾಕ್ಷನ್ ಆಗಿರುತ್ತಲ್ಲ ಅದನ್ನು ನೋಡ್ಬೋದು ನೀವು. ತದನಂತರದಲ್ಲಿ ಇಲ್ಲಿ ನಿಮ್ಮ ಬೇಕಾಗಿರ್ತಕ್ಕಂತಹ ಸುಮಾರಷ್ಟು ಆಪ್ಷನ್ಸ್ ಇರ್ತವೆ. ನಮಗೆ ಬೇಕಾಗಿರೋದು ಈಗ ಮ್ಯಾನೇಜ್ ಮೈ ಅಕೌಂಟ್ ಅಂತ ಇದೆ. ಅಲ್ಲಿ ಬಂದ್ಬಿಟ್ಟು ಅಪ್ಡೇಟ್ ಮೈ ಪ್ರೊಫೈಲ್, ಅದರಲ್ಲೇ ಮೊದಲನೇ ಆಪ್ಷನ್ ಚೇಂಜ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ಸೊ ಆ್ಯಕ್ಚುಲಿ ನಾವೀಗ ಇದನ್ನೇ ಮಾಡ್ತಾ ಇರೋದು, ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾವಿಲ್ಲಿ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಕಾಂಟ್ಯಾಕ್ಟ್ ಡೀಟೇಲ್ ಅಂತ ಹೇಳಿದ್ರೆ ಇಮೇಲ್ ID ಮತ್ತು ಮೊಬೈಲ್ ನಂಬರು. ಸೊ ಈಗ ಏನಾದರೂ ನಿಮ್ಮ ಮೊಬೈಲ್ ನಂಬರ್ ಬೇರೆದಾಗಿದ್ದರೆ ಅಥವಾ ಇಮೇಲ್ ID ರಾಂಗ್ ಆಗಿದ್ದರೆ, ನಿಮಗೆ ಮೆಸೇಜ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಇದಕ್ಕೆ ಚೇಂಜ್ ಮಾಡ್ಕೋಬಹುದಾಗುತ್ತೆ. ಸೊ ಫಸ್ಟಿಗೆ ಯಾವ ಕಾಲಮ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ 3 ಹಂತದಲ್ಲೂ ಇದೆ: ಟೆಲಿಫೋನು, ಇಮೇಲ್ ID, ಆಮೇಲೆ ಮೊಬೈಲ್ ನಂಬರ್. ಈಗ ಮೊಬೈಲ್ ನಂಬರು ನಾನು ಚೇಂಜ್ ಮಾಡಬೇಕು. ಮೊಬೈಲ್ ನಂಬರನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಈಗ ಹೊಸ ಮೊಬೈಲ್ ನಂಬರ್ ಯಾವುದು ಇರುತ್ತೋ ಅದನ್ನು ತೆಗೆದು ಹಳೇದು ಯಾವುದು ಇರುತ್ತೋ ಅಲ್ಲಿ ತೆಗೆದು ಹೊಸದು ಈಗ ಏನು ನನಗೆ ಬೇಕು ಅದನ್ನು ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇಮೇಲ್ IDಯನ್ನು ಅಲ್ಲಿ ಯಾವುದು ಬೇಡ ಅಂತ ಇರುತ್ತೋ ಅದನ್ನು ನೀವು ತೆಗೆದುಬಿಟ್ಟು ನಿಮ್ಗೆ ಹೊಸದು ಹಾಕೋಬೋದು. ಸೊ ಇಮೇಲ್ ID, ಫೋನ್ ನಂಬರನ್ನು ಒಂದೇ ಕಾಲಮಲ್ಲಿ ಒಂದೇ ಪೇಜಲ್ಲಿ ನೀವು ಅದನ್ನು ಮಾಡ್ಕೋಬೋದು. ಸೊ ಅದಕ್ಕೆ ನಿಮಗೆ OTP ಬರುತ್ತೆ. OTPಯನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಅದು ಇಮೇಲ್ ID ಯಾವಾಗಲೂ ಕೂಡ ಇದ್ರ OTP ಟೆಕ್ಸ್ಟಲ್ಲೂ ಬರುತ್ತೆ, ತದನಂತರ ಜಿಮೇಲಲ್ಲೂ ಕೂಡ ಬರುತ್ತೆ. ನೋಡಿ ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಆರ್ ಇಮೇಲ್ ID NPS ಅಕೌಂಟ್ ರಿಕ್ವೈರ್ಡ್ ಅಂತ ಬಂದಿದೆ. ಸೊ OTP ಬೇಸ್ಡ್ ಆಗಿರುತ್ತೆ. ಸೊ OTPಯನ್ನು ಕ್ಲಿಕ್ ಮಾಡಿ. ನಿಮಗೆ OTP ಎರಡೂ ಕಡೆ ಬಂದಿರುತ್ತೆ, ಎರಡೂ ಕಡೆ ಒಂದೇ ಆಗಿರುತ್ತೆ. ಸೊ ಎರಡರಲ್ಲೂ ಬರುತ್ತೆ. ಇನ್ ಕೇಸ್ ನಿಮ್ಮ ಮೊಬೈಲ್ ನಂಬರ್ ಆ ನಂಬರೇ ಇಲ್ಲ, ಅದೇನೋ ರಾಂಗ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಇಮೇಲ್ ಐಡಿನಲ್ಲಿ ಸಂಬಂಧಪಟ್ಟ ಈ ಪೇಜಿಗೆ ಸಂಬಂಧಪಟ್ಟ ಪಾಸ್ವರ್ಡ್ ಬಂದಿರುತ್ತೆ, ಅಂದರೆ OTP ಬಂದಿರುತ್ತೆ. ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಅದೇ ಮೊಬೈಲ್ ನಂಬರ್ ಇದೆ. ಈಗ ಆ ಮೊಬೈಲ್ ನಂಬರನ್ನು ನಾವು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಮೊಬೈಲ್ ನಂಬರಿಗೂ ಬರುತ್ತೆ. ಹಳೆ ಮೊಬೈಲ್ ನಂಬರ್ ಏನು ಮೊಬೈಲ್ ನಂಬರ್ ಇತ್ತಲ್ಲ ಅದರಲ್ಲಿ, ಸೊ ಅದಕ್ಕೂ ಬರುತ್ತೆ. ಸೊ ಅದು ನಿಮ್ಮ ಗಮನದಲ್ಲಿ ಇರಲಿ. ನೆಕ್ಸ್ಟ್ ಸಬ್ಮಿಟ್ ಕೊಡಿ. ಎಸ್, ಇಮೇಲ್ ID ಸಕ್ಸಸ್ಫುಲಿ ಅಪ್ಡೇಟ್ ಅಂತ ಬಂದಿದೆ. ಸೊ ಇದಿಷ್ಟು ನಾವು ಹೇಗೆ ಮಾಡಬೇಕು ಅನ್ನೋದಾಗಿತ್ತು. ಥ್ಯಾಂಕ್ ಯು.